ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಗೀತಾ ಅಡಿಯಪ್ಪ ಮಾದರ ಅವರಿಂದ ಭಾಷಣ, ಹೆಣ್ಣು ಮಕ್ಕಳ ರಕ್ಷಣೆ, ಬಳಿಕ ನವ್ಯಶ್ರೀ ಸ್ವರ್ಗ ಪಡ್ರೆ ಅವರಿಂದ ಕವನ ವಾಚನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗೀತಾ ಅಡಿಯಪ್ಪ ಮಾದರ ಅವರಿಂದ ಭಾಷಣ, ಹೆಣ್ಣು ಮಕ್ಕಳ ರಕ್ಷಣೆ. ಹೆಣ್ಣು ಜಗತ್ತಿನ ಸೃಷ್ಟಿ. ಹೆಣ್ಣು ಮಗು ಮನೆಯ ಮಹಾಲಕ್ಷ್ಮಿ. ಹೆಣ್ಣನ್ನು ಗೌರವಿಸುವವರಿಗೆ ಎಂದಿಗೂ ಸಂಕಟ ಎದುರಾಗುವುದಿಲ್ಲ. ಹೆಣ್ಣೆಂಬ ಶಕ್ತಿಯನ್ನು ಎದುರಿಸಿ ಅಗೌರವ ತೋರುವವರಿಗೆ ಕಷ್ಟ ಎಂಬುದು ಕಟ್ಟಿಟ್ಟ ಬುತ್ತಿ ಎಂದರೆ ಖಂಡಿತವಾಗಿಯೂ ತಪ್ಪಾಗುವುದಿಲ್ಲ. ಏಕೆಂದರೆ ಒಂದು ಹೆಣ್ಣು ಮಗು ತನ್ನ ಜನನದ ನಂತರ ಅಪ್ಪ ಅಮ್ಮನ ಆಶ್ರಯದಲ್ಲಿ ಮಹಾರಾಣಿಯಂತೆ ಬೆಳೆದು ತನ್ನ ಹದಿಹರೆಯದ ವಯಸ್ಸಿನಲ್ಲಿ ಸಮಾಜವನ್ನು ಎದುರಿಸಿ ಬದುಕುವುದೇ ದೊಡ್ಡ ಸವಾಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಎಂಬ ಒಂದು ಸುಂದರ ಹೂವನ್ನು ಅರಳುವ ಮುನ್ನವೇ ಬಾಡಿಸುವಂತಹ ದುಷ್ಟರ ಕಾಮ. ಭಾರತ ಮುಂದುವರೆದ ದೇಶವಾದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಹೊರಬಿದ್ದಿದ್ದು ಅತ್ಯಾಚಾರದ ಪ್ರಕರಣಗಳು. ಚಿಕ್ಕ ಮಗು ಅಂತ ಕೂಡ ನೋಡದೆ ಅತ್ಯಾಚಾರ ಮಾಡಿದ ಅದೆಷ್ಟೋ ದುಷ್ಟರು ಇನ್ನು ನಮ್ಮ ಭಾರತಾಂಬೆಯ ಮಡಿಲಲ್ಲಿಯೇ ಜೀವನವನ್ನು ನಡೆಸುತ್ತಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಅದೆಷ್ಟೋ ಮುಗ್ಧ ಹೆಣ್ಣು ಮಗುವಿನ ಜೀವನ ನರಕದ ಪಾಲಾಗಿ ಮಣ್ಣು ಸೇರಿದೆ. ಅವರ ಸಂಕಟದ ಕ್ಷಣವನ್ನು ನೆನೆದು ಅವರ ತಂದೆ ತಾಯಿಯ ಸ್ಥಿತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಆಗಿದೆ. ಈ ವರ್ಷದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರದ ಪ್ರಕರಣದಿಂದಾಗಿ ಎಷ್ಟೋ ಅತ್ಯಾಚಾರದ ವಿಷಯಗಳು ಹೊರಬಿದ್ದಿವೆ. ಅದು ಆಗಸ್ಟ್ 9 ಬೆಳಗ್ಗೆ 7:30 ಕೋಲ್ಕತ್ತಾದ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದಾದ RGKR ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಅಲ್ಲಿ 31 ವಯಸ್ಸಿನ ಯುವತಿಯೊಬ್ಬರು ಸೆಕೆಂಡ್ ಇಯರ್ PG ಓದುವವರು ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಔಷಧಿ ಕೊಡುವ ಜವಾಬ್ದಾರಿ ಇವರದಾಗಿರುತ್ತೆ. ಆದರೆ ಆ ದಿನ ಇವರು ಬರದೇ ಇರುವ ವೇಳೆಯಲ್ಲಿ ಜೂನಿಯರ್ ವೈದ್ಯರೊಬ್ಬರು ಅವರನ್ನು ನೋಡಲು ಹೋದಾಗ ಬೆಚ್ಚಿ ಬೀಳುತ್ತಾರೆ. ಏಕೆಂದರೆ ಸುತ್ತಲೂ ರಕ್ತ, ಶರೀರದ ತುಂಬ ಗಾಯಗಳು. ಇವೆಲ್ಲವನ್ನು ನೋಡಿ ಗಾಬರಿಯಿಂದ ಈ ವಿಷಯವನ್ನು ಸೀನಿಯರ್ ವೈದ್ಯರಿಗೆ ತಿಳಿಸುತ್ತಾರೆ. ನಂತರ ಪೊಲೀಸರಿಗೆ ತಿಳಿಸಲಾಗುತ್ತದೆ. ತದನಂತರ ಆರೋಪಿಯೂ ಕೂಡ ಸಿಗುತ್ತಾನೆ. ಆದರೆ ಇನ್ನೂ ಉಳಿದವರು ಸಿಕ್ಕಿಲ್ಲ. ಈ ದುರಂತವನ್ನು ಯಾಕೆ ಹೇಳುತ್ತಿದ್ದೇನೆಂದರೆ, ಒಂದು ಘಟನೆಯಲ್ಲಿ ಅನುಭವಿಸಿದ ಆ ಹೆಣ್ಣಿನ ನೋವು, ತಾಪ ಎಲ್ಲವೂ ಗೊತ್ತಾದರೆ ಮುಂದೆ ಆಗುವ ದುರಂತಗಳು ನಿಲ್ಲಬೇಕು. ಪ್ರತಿಯೊಬ್ಬರು ಈ ಸಂಗತಿಯನ್ನು ಎಲ್ಲರಿಗೂ ತಲುಪಿಸಬೇಕು. ಮತ್ತೆ ಮುಂದೆ ಈ ರೀತಿಯ ದುರ್ಘಟನೆ ಬೇರೆ ಯಾರ ಜೀವನದಲ್ಲೂ ಆಗಬಾರದು. ಒಂದು ಹೆಣ್ಣಿಗೆ ಆಶ್ರಯ ಎಂಬುದು ಬಹಳ ಮುಖ್ಯವಾಗುತ್ತದೆ. ಸ್ವಂತ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಆಶ್ರಯ ನೀಡಿ ಬೇರೊಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವ ಈ ಸಮಾಜದಲ್ಲಿ ಹೆಣ್ಣಿನ ಮಹತ್ವದ ಬಗ್ಗೆ ಅರಿವಾಗಬೇಕಾಗಿದೆ. ಎಲ್ಲರ ಕಣ್ಣು ಹೆಣ್ಣಿನ ನಡತೆಯ ಮೇಲೆ ಇರುತ್ತೆ ಮತ್ತು ಏನೇ ತಪ್ಪಾದರೂ ಹೆಣ್ಣು ಕಾರಣ ಎಂದು ಹೇಳಿ ಹೆಣ್ಣನ್ನು ದೂಷಿಸುತ್ತಾರೆ. ಅವಳನ್ನು ಬೆಳೆಸಿದ ರೀತಿ ಸರಿಯಿಲ್ಲ ಎಂದು ಹೇಳುವ ಜನರ ನಡುವೆ ಒಂದು ಕಿವಿ ಮಾತು ಏನೆಂದರೆ, ಹೆಣ್ಣು ಮಗುವನ್ನು ಬೆಳೆಸುವ ಯೋಚನೆಗಿಂತ ಗಂಡು ಮಗುವನ್ನು ಸರಿಯಾದ ಹಾದಿಯಲ್ಲಿ ಬೆಳೆಸಿದರೆ ಬಹುಶಃ ಇಂದು ಅತ್ಯಾಚಾರದ ಪ್ರಕರಣಗಳು ಕಮ್ಮಿ ಇರ್ತಾ ಇದ್ವು. ಇಲ್ಲವಾದಲ್ಲಿ ಅತ್ಯಾಚಾರವೆಂಬ ಪದವೇ ಕೇಳುತ್ತಿರಲಿಲ್ಲ. ಅಕ್ಕ ತಂಗಿಯರಿಗೆ ನೀಡುವ ಪ್ರೀತಿ, ಗೌರವ ಮತ್ತು ಸುರಕ್ಷಿತ ವಲಯ ಬೇರೆ ಎಲ್ಲಾ ಹೆಣ್ಣು ಮಕ್ಕಳ ಮೇಲೆ ಇದ್ದರೆ ನಮ್ಮ ದೇಶವು ಖಂಡಿತವಾಗಿ ಕಿರುಕುಳ ಮುಕ್ತ ದೇಶವಾಗುವುದರಲ್ಲಿ ಅನುಮಾನವೇ ಇಲ್ಲ. ಈ ಸಮಸ್ಯೆಗೆ ಪ್ರಮುಖ ಪರಿಹಾರವೆಂದರೆ ಗಂಡು ಮಕ್ಕಳನ್ನು ಬೆಳೆಸುವ ರೀತಿ ಬದಲಾಗಬೇಕು. ಅವರು ತಮ್ಮ ತಾಯಿಗೆ ಕೊಡುವ ಗೌರವವನ್ನು ಸಮಾಜದಲ್ಲಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಆಗ ಮಾತ್ರ ಒಂದು ಹೆಣ್ಣು ನಡುರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಧೈರ್ಯದಿಂದ ಓಡಾಡಲು ಸಾಧ್ಯವಾಗುತ್ತದೆ. ಕಾಮ ಎಂಬ ಬೆಂಕಿಯಲ್ಲಿ ಅದೆಷ್ಟೋ ಮುಗ್ಧ ಹೆಣ್ಣು ಮಕ್ಕಳ ಜೀವನ ಉರಿಯುವ ಬೆಂಕಿನಲ್ಲಿ ಸುಟ್ಟು ಭಸ್ಮವಾಗಿದೆ. ಇದು ಹೀಗೆ ಮುಂದುವರೆದರೆ ಹೆಣ್ಣಿನ ಜೀವನ 4 ಗೋಡೆಗಳ ನಡುವೆ ಮುಗಿಯುವಂತಾಗುತ್ತದೆ. ಅದಕ್ಕೆ ಆರೋಪಿಯನ್ನು ಹಿಡಿದು ಶಿಕ್ಷೆ ಕೊಟ್ಟು ಬಿಡುವ ಕ್ರಮವನ್ನು ತೆಗೆದು ಗಲ್ಲಿಗೇರಿಸುವಂತೆ ಮಾಡುವುದು ನ್ಯಾಯವಾಗಿರುತ್ತದೆ.
ಇನ್ನೊಂದು ಸಮಸ್ಯೆ ಎಂದರೆ ಶಿಕ್ಷಣವಿಲ್ಲದ ಜೀವನವನ್ನು ಇಂದಿನ ಸಮಾಜದಲ್ಲಿ ಊಹಿಸಿಕೊಳ್ಳಲಾಗುವುದಿಲ್ಲ. ಏಕೆಂದರೆ ಅಷ್ಟು ಮುಂದುವರೆದಿದ್ದೇವೆ. ತಂತ್ರಜ್ಞಾನದಲ್ಲಿ ಆವರಿಸಿದ ಈಗಿನ ಸಮಾಜದಲ್ಲಿ ಶಿಕ್ಷಣ ಮುಖ್ಯ ಪಾತ್ರ ವಹಿಸುತ್ತದೆ. ಹೀಗಿರುವಾಗ ಶಿಕ್ಷಣದಿಂದ ವಂಚಿತರಾದ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ನಾವು ಇಂದಿಗೂ ಕಾಣಬಹುದಾಗಿದೆ. ಪ್ರಮುಖವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಶಿಕ್ಷಣ ವಂಚಿತ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಅನೇಕರು ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗಿಂತ ಕೀಳಾಗಿ ಕಾಣ್ತಾರೆ. ಅವರಿಗೆ ಮಹಿಳಾ ಹಕ್ಕುಗಳು ಹಾಗೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಅವಶ್ಯಕತೆ ಹಾಗೂ ಅದರ ಉಪಯೋಗ ತಿಳಿಯದಿರುವುದು ಇಂದು ಮಹಿಳೆಯರು ಎದುರಿಸುತ್ತಿರುವ ದುರವಸ್ಥೆಗಳಾದ ಹೆಣ್ಣು ಭ್ರೂಣ ಹತ್ಯೆ, ವರದಕ್ಷಿಣೆ, ಆತ್ಮಹತ್ಯೆ, ಪಾರಿವಾರಿಕ ಜಗಳ, ವಿಚ್ಛೇದನ, ಬಾಲ್ಯ ವಿವಾಹ, ಅಸಮವಯಸ್ಕರೊಡನೆ ವಿವಾಹ, ಅತ್ಯಾಚಾರ, ಹಣ ಸಂಪಾದನೆಗಾಗಿ ಮಹಿಳೆಯರ ಬಳಕೆ ಮುಂತಾದ ದುಷ್ಟ ಪದ್ಧತಿಗಳನ್ನು ದೂರ ಮಾಡಲು ಎಂತಹ ಪ್ರಬಲ ಕಾನೂನಿದ್ದರೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬೇಕಾಗಿರುವುದು ಸ್ವಯಂ ವಿದ್ಯಾವತಿಯಾದ ಮಹಿಳೆ ಸಮಯ ಬಂದಲ್ಲಿ ಏಕಾಂಗಿಯಾಗಿ ಇಂತಹ ಶೋಷಣೆಗಳನ್ನು ಎದುರಿಸುವಷ್ಟು ಶಕ್ತಿ ಹೊಂದುತ್ತಾಳೆ. ಆರ್ಥಿಕ ಸಬಲತೆ, ರಾಜಕೀಯ ತಿಳುವಳಿಕೆ, ಸಾಂಸ್ಕೃತಿಕ ಜಾಗೃತಿ, ಬುದ್ಧಿವಂತಿಕೆ, ವ್ಯವಹಾರ ಚತುರತೆ ಇವುಗಳನ್ನು ಹೆಚ್ಚಿಸಿಕೊಂಡು ಸಾಮಾಜಿಕವಾಗಿ ಭೌತಿಕವಾಗಿ ಬದುಕು ಸಾಗಿಸಲು ಧೈರ್ಯ ಬರುತ್ತೆ. ತನ್ನ ಜೀವನ ಸಾಗಿಸಿಕೊಳ್ಳಬಲ್ಲ ಆತ್ಮಶಕ್ತಿ, ಸಾಮರ್ಥ್ಯ ಹಾಗೂ ಜೀವನದಲ್ಲಿ ನಂಬಿಕೆ ಇವುಗಳನ್ನು ವಿದ್ಯಾವಂತ ಮಹಿಳೆ ರೂಢಿಸಿಕೊಳ್ಳಲು ಸಾಧ್ಯ. ಇದರಿಂದ ಸಮಾಜದಲ್ಲಿ ಸ್ಥಾನ ಪಡೆಯಬಲ್ಲಳು. ಹೀಗಿರುವಾಗ ಹೆಣ್ಣು ಮಕ್ಕಳ ಸಾಮರ್ಥ್ಯವನ್ನು ತಿಳಿದುಕೊಳ್ಳದೆ ಗಂಡು ಮಕ್ಕಳಿಗೆ ಮಾತ್ರ ಗಮನ ಕೊಟ್ಟು ಹೆಣ್ಣು ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡುವುದು ಸಾಮಾನ್ಯ ವಿಷಯವಾಗಿದೆ. ಅದರಲ್ಲೂ ಹಳ್ಳಿಗಳಲ್ಲಿ ಇದನ್ನು ಸರ್ಕಾರವಾಗಲಿ ಅಥವಾ ಪರಿವಾರವಾಗಲಿ ಗಮನಿಸುತ್ತಿಲ್ಲ. ಪ್ರಾಥಮಿಕ ಶಿಕ್ಷಣವೇ ಇಲ್ಲದೆ ಮೇಲೆ ಉಚ್ಚ ಶಿಕ್ಷಣ ಮಹಿಳೆಯರಿಗೆ ಸಾಧ್ಯವಿಲ್ಲದ ಮಾತು. ಪ್ರೌಢಶಾಲೆ ಮತ್ತು ಕಾಲೇಜುಗಳ ಕೊರತೆಯೂ ಸಹ ಇದಕ್ಕೆ ಅಡ್ಡಿಯಾಗಿದೆ. ಸರ್ಕಾರವೇ ಎಲ್ಲವನ್ನೂ ಮಾಡುವುದೆಂದು ಕಾದು ಕುಳಿತುಕೊಳ್ಳುವುದು ಸರಿಯಲ್ಲ. ಪೋಷಕರು ಜವಾಬ್ದಾರಿ ಹೊರಬೇಕು. ಸ್ವತಃ ಪೋಷಕರು ವಿದ್ಯಾವಂತರಾಗಿದ್ದರೂ ತಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂಬ ಭೇದ ಮಾಡದೆ ಶಿಕ್ಷಣ ಕೊಡಿಸಲು ಪ್ರಯತ್ನಿಸಬೇಕು. ಸಂಘ ಸಂಸ್ಥೆಗಳು ಒಟ್ಟುಗೂಡಿ ಬಡವರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಒದಗಿಸಬೇಕು. ಪ್ರಮುಖವಾಗಿ ಪೋಷಕರು ಕೆಲವು ಯೋಚನೆಗಳಾದ ಗಂಡು ಮಕ್ಕಳಿಗೆ ಶಿಕ್ಷಣ ಒದಗಿಸಿದರೆ ಮುಂದೆ ಅವರನ್ನು ನೋಡಿಕೊಳ್ತಾನೆ ಎಂಬ ಆಸೆಯಿಂದ ಅದೇ ಒಂದು ಹೆಣ್ಮಗುವಿಗೆ ಶಿಕ್ಷಣ ಯಾಕೆ, ಅವರು ಹೇಗೋ ಗಂಡನ ಮನೆಗೆ ಹೋಗುವವರಲ್ಲ ಎಂದು ಅವರಿಗೆ ಶಿಕ್ಷಣದಿಂದ ದೂರವಿರಿಸುವ ಪೋಷಕರನ್ನು ಇನ್ನು ನಾವು ಕೆಲವು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ. ಇವರ ಈ ವಿಚಾರ ಮುಂದೆ ಆ ಹೆಣ್ಣಿನ ಜೀವನವೇ ನರಕವಾಗಬಹುದು. ಏಕೆಂದರೆ ಹೆಣ್ಣು ತನ್ನ ಶಕ್ತಿಯಿಂದ ಮಾತ್ರ ಜಗತ್ತನ್ನು ಎದುರಿಸಲು ಸಾಧ್ಯ. ಆ ಶಕ್ತಿಯೇ ಶಿಕ್ಷಣ. ಒಂದು ವೇಳೆ ಅವಳು ವಿದ್ಯಾವಂತಳಾಗಿದ್ದರೆ ಗಂಡನ ಮನೆಯ ಯಾವುದೇ ಕಷ್ಟವನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾಳೆ. ಅದೇ ಶಿಕ್ಷಣವಿಲ್ಲದ ಹೆಣ್ಣು ಮಕ್ಕಳು ಕಷ್ಟವನ್ನು ಎದುರಿಸಲಾಗದೆ ಅವರ ಪೋಷಕರ ಮನೆಗೆ ಬಂದು ಇರುವ ಅದೆಷ್ಟೋ ಹೆಣ್ಣು ಮಕ್ಕಳು ಇದ್ದಾರೆ. ಹೆಣ್ಣು ಶಿಕ್ಷಣವನ್ನು ಪಡೆದರೆ ಜಗತ್ತನ್ನೇ ಒಂಟಿಯಾಗಿ ಎದುರಿಸುವ ಶಕ್ತಿಯನ್ನು ಹೊಂದುತ್ತಾಳೆ. ಹೆಣ್ಣು ಮಕ್ಕಳ ಶಿಕ್ಷಣ ಎಂದಿಗೂ ನಿಲ್ಲಬಾರದು. ಅವರು ಗಂಡು ಮಕ್ಕಳಂತೆ ಸಮಾನ ಹಕ್ಕುಗಳನ್ನು ಹೊಂದಿದ್ದು ಶಿಕ್ಷಣ ಪಡೆಯುವ ಎಲ್ಲಾ ಅಧಿಕಾರವೂ ಅವರಿಗೆ ಇದೆ. ಆರ್ಥಿಕ ಪ್ರಗತಿಯಲ್ಲಿ ಭಾರತ ಇಂದು ದಾಪುಗಾಲು ಹಾಕುತ್ತಿದೆ. ಇದರಲ್ಲಿ ಮಹಿಳೆಯರ ದುಡಿಮೆಯೂ ಸೇರಿದೆ. ಉದ್ಯೋಗಂ ಪುರುಷ ಲಕ್ಷಣಂ ಎಂಬುದು ಎಲ್ಲರಿಗೂ ತಿಳಿದಿರುವ ವಾಕ್ಯ. ಅಂದರೆ ಪುರುಷರು ಮಾಡುವುದೆಲ್ಲ ಉದ್ಯೋಗ, ಮಹಿಳೆಯರು ಮಾಡುವ ಕೆಲಸ ಉದ್ಯೋಗದ ಪರಿಭಾಷೆಗೆ ಸೇರಿಲ್ಲ. ಈ ಬಗೆಯ ಕಲ್ಪನೆ ಮಾಡಿದ್ದು ಪುರುಷನೇ ಆಗಿರುವುದರಿಂದ ಮಹಿಳೆಯರ ಕೆಲಸವನ್ನು ಉದ್ಯೋಗವೆಂದು ಪರಿಗಣಿಸುವ ಅವಕಾಶ ಬರಲಿಲ್ಲ. ಪುರುಷರಾಗಲಿ ಮಹಿಳೆಯರಾಗಲಿ ಮಾಡುವ ಎಲ್ಲಾ ಕೆಲಸಗಳಿಗೂ ಮೌಲ್ಯ ದೊರಕಿ ಹಣ ಗಳಿಕೆ ಪ್ರಾರಂಭವಾಗುವುದರಿಂದ ಇಂದು ಉದ್ಯೋಗಕ್ಕೂ ಸಮಾನತೆ ಬಂದಿದೆ. ಉದ್ಯೋಗಂ ಮನುಷ್ಯ ಲಕ್ಷಣಂ ಎಂದು ನಾವು ತಿದ್ದುಪಡಿ ಮಾಡಿಕೊಳ್ಳಬಹುದು. ಮಹಿಳೆಯರು ಕೆಲಸಕ್ಕೆ ಹೊರಡುವ ಮುನ್ನ ಮತ್ತು ಕೆಲಸದಿಂದ ಹಿಂದಿರುಗಿದ ನಂತರ ಮಾಡುವ ಅವರ ಕೌಟುಂಬಿಕ ಪರಿಶ್ರಮಕ್ಕೆ ಬೆಲೆಯಾಗಲಿ ಗೌರವವಾಗಲಿ ಸಿಗುವುದು ಅಪರೂಪ. ಆದರೂ ಮಹಿಳೆಯರು ಇಂತಹ ಉದ್ಯೋಗದಿಂದ ಒದಗಬಹುದಾದ ಸಂತೋಷವನ್ನು ಪಡೆಯುವುದರಲ್ಲಿ ತಮ್ಮ ವೈಯಕ್ತಿಕ ನೋವು ನಲಿವನ್ನು ಗಮನಿಸುತ್ತಿಲ್ಲ. ಮಹಿಳೆಯರಿಗೆ ಉದ್ಯೋಗ ಖಂಡಿತ ಅವಶ್ಯಕ. ಏಕೆಂದರೆ ಅವರ ಸಂಪಾದನೆ ಮನೆಯ ಮಕ್ಕಳ ಅಭಿವೃದ್ಧಿಗೆ ಹಾಗೂ ಕುಟುಂಬದ ನೆರವಿಗೆ ಬರುತ್ತದೆ. ಅಲ್ಲದೆ ಮಹಿಳೆಯರು ಉದ್ಯೋಗ ಮಾಡುವುದರಿಂದ ಅವರ ಆರ್ಥಿಕವಾಗಿ ಸಬಲರಾಗುತ್ತಾರೆ.
ಇಂದು ಮಹಿಳೆಯರು ಕೇವಲ ಮಕ್ಕಳ ತಾಯಂದಿರು ಅಥವಾ ಗೃಹಿಣಿಯರಾಗಿ ಉಳಿಯದೆ ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿ ಆರ್ಥಿಕ ಸಬಲತೆ ಮತ್ತು ಸ್ವಾತಂತ್ರ್ಯ ಗಳಿಸುತ್ತಿರುವುದು ಹೆಮ್ಮೆಯ ವಿಷಯ. ನಮ್ಮ ದೇಶದ ಬಗ್ಗೆ ನಾವು ಹೆಮ್ಮೆ ಪಡಬಹುದಾದ, ಅದರಲ್ಲೂ ಹೆಣ್ಣು ಮಕ್ಕಳ ಬಗೆಗೆ ಗೌರವದಿಂದ ತಲೆ ಎತ್ತಿ ನಿಲ್ಲುವಂತಹ ಅನೇಕ ವಿಷಯಗಳಿವೆ. ನಮ್ಮ ದೇಶದ ನದಿಗಳ ಹೆಸರುಗಳು ಸ್ತ್ರೀಲಿಂಗದಲ್ಲಿವೆ. ನಮ್ಮನ್ನು ಹೆತ್ತವಳನ್ನು ತಾಯಿ ಎಂದು ನಾವು ಹೆಮ್ಮೆ ಪಡುತ್ತೇವೆ. ಅಮ್ಮನಾಗಿ ಹಾಲುಣಿಸಿ ದೊಡ್ಡವರನ್ನಾಗಿ ಮಾಡುವ ತಾಯಿಯನ್ನು ನಾವು ಯಾವ ರೀತಿ ಗೌರವಿಸಬೇಕು, ಎಷ್ಟು ಗೌರವ ತೋರಬೇಕೋ ಅಷ್ಟನ್ನು ನಾವು ಮಾಡುತ್ತಿಲ್ಲ. ನಮ್ಮ ಅನಾರೋಗ್ಯವನ್ನು ಕಂಡು ಮರಗುವ ಹೆಣ್ಣು ಜೀವನವನ್ನು ನಾವು ಹಿಂಸಿಸುತ್ತಿದ್ದೇವೆಂದು ಯೋಚಿಸಿದರೆ ನಾಚಿಕೆ ಪಡುವಂತಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಬೇಕು. ಗಂಡು ಹೆಣ್ಣು ಎಂಬ ಭೇದ ತೋರದೆ ಸಮಾನವಾಗಿ ಕಾಣಬೇಕು. ಭೂತಾಯಿಯ ಮಡಿಲಲ್ಲಿ ಹೆಣ್ಣು ಎಂಬ ಮಹಾಶಕ್ತಿಯನ್ನು ಬಲಪಡಿಸಬೇಕು. ಇದುವರೆಗೆ ಹೆಣ್ಣು ಮಕ್ಕಳ ರಕ್ಷಣೆ ಈ ಕುರಿತು ಗೀತಾ ಅಡಿಯಪ್ಪ ಮಾದರ ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ನವ್ಯಶ್ರೀ ಸ್ವರ್ಗ ಪಡ್ರೆ ಅವರಿಂದ ಕವನ ವಾಚನ. ನನ್ನ ಮೊದಲನೇ ಕವನದ ಶೀರ್ಷಿಕೆ ಆ ಗರ್ಭ ಆ ಗರ್ಭ. ಜಗತ್ತಿನ ಅತ್ಯಂತ ಸುರಕ್ಷಿತ ತಾಣ, ಅಲ್ಲಿ ನವಮಾಸಗಳ ನಿಶ್ಚಿಂತೆಯ ಪಯಣ. ಜಗತ್ತಿನ ಅತ್ಯಂತ ಸುರಕ್ಷಿತ ತಾಣ, ಅಲ್ಲಿ ನವಮಾಸಗಳ ನಿಶ್ಚಿಂತೆಯ ಪಯಣ. ಕೇಳಲಿಲ್ಲ ಹೊತ್ತಾಕೆ ಮಾಸಿಕ ಬಾಡಿಗೆ, ಸುಭದ್ರವಾದ ಆಸರೆಯ ಖುಷಿಯಿಂದ ನೀಡಿದಳೆನಗೆ. ಕೇಳಲಿಲ್ಲ ಹೊತ್ತಾಕೆ ಮಾಸಿಕ ಬಾಡಿಗೆ, ಸುಭದ್ರವಾದ ಆಸರೆಯ ಖುಷಿಯಿಂದ ನೀಡಿದಳೆನಗೆ. ಹಸಿವು ಎಂದರೇನು, ಅಳು ಎಂದರೇನು, ಅರ್ಥವೇ ಅರಿಯದಾಗಿದ್ದೆನು. ಹಸಿವು ಎಂದರೇನು, ಅಳು ಎಂದರೇನು, ಅರ್ಥವೇ ಅರಿಯದಾಗಿದ್ದೆನು. ಮೋಸ ವಂಚನೆ ಆಸ್ತಿ ಅಂತಸ್ತುಗಳೆಲ್ಲ ನಶ್ವರ, ಮೋಸ ವಂಚನೆ ಆಸ್ತಿ ಅಂತಸ್ತುಗಳೆಲ್ಲ ನಶ್ವರ. ಉಸಿರೇ ನನ್ನ ಆಸ್ತಿ, ತಾಯೇ ನನ್ನ ಅಂತಸ್ತು. ಉಸಿರೇ ನನ್ನ ಆಸ್ತಿ, ತಾಯೇ ನನ್ನ ಅಂತಸ್ತು. ಆ ಅರಮನೆಯಲ್ಲಿ ಈ ದ್ವಿಪದಗಳದೇ ರಾಜ್ಯಭಾರ. ಆ ಅರಮನೆಯಲ್ಲಿ ಈ ದ್ವಿಪದಗಳದೇ ರಾಜ್ಯಭಾರ. ಒಂದು ದಿನ ನೀನು ಜೋರಾಗಿ ಅಳಲಾರಂಭಿಸಿದೆ. ಒಂದು ದಿನ ನೀನು ಜೋರಾಗಿ ಅಳಲಾರಂಭಿಸಿದೆ. ಯಾತಕ್ಕಾಗಿ ಇರಬಹುದೆಂದು ನಾ ತಿಳಿಯದಾದೆ. ಯಾತಕ್ಕಾಗಿ ಇರಬಹುದು ಎಂದು ನಾ ತಿಳಿಯದಾದೆ. ತುಂಬಾ ಕಷ್ಟಪಟ್ಟು ಈ ಪ್ರಪಂಚಕ್ಕೆ ಪರಿಚಯಿಸಿದೆ. ತುಂಬಾ ಕಷ್ಟಪಟ್ಟು ಈ ಪ್ರಪಂಚಕ್ಕೆ ಪರಿಚಯಿಸಿದೆ. ಮೆಲ್ಲನೆ ಕಣ್ಣು ಬಿಟ್ಟ ನನಗೆ ನೀ ಕಾಣಿಸಿದೆ. ಮೆಲ್ಲನೆ ಕಣ್ಣು ಬಿಟ್ಟ ನನಗೆ ನೀ ಕಾಣಿಸಿದೆ. ನಿನ್ನ ಕಣ್ಣೀರ ನೋಡಿ ನಾನು ಅಳಲಾರಂಭಿಸಿದೆ. ನಿನ್ನ ಕಣ್ಣೀರ ನೋಡಿ ನಾನು ಅಳಲಾರಂಭಿಸಿದೆ. ಇಂದಿಗೂ ಅಯೋಮಯವಾಗಿದೆ, ಇಂದಿಗೂ ಅಯೋಮಯವಾಗಿದೆ. ನೀ ಏಕೆ ಸಮಾಧಾನಪಡಿಸದೆ ಸಂಭ್ರಮಿಸಿದೆ? ನೀ ಏಕೆ ಸಮಾಧಾನಪಡಿಸದೆ ಸಂಭ್ರಮಿಸಿದೆ? ಆಗ ನನ್ನಲ್ಲಿ ಭಾವನೆಗಳೆಲ್ಲವೂ ಆವರಿಸುತ್ತಾ ಹೋದವು. ಆಗ ನನ್ನಲ್ಲಿ ಭಾವನೆಗಳೆಲ್ಲವೂ ಆವರಿಸುತ್ತಾ ಹೋದವು. ಬುದ್ಧಿಮತ್ತೆಗಳ ನಾಡಿಗಳು ಚುರುಕುಗೊಂಡವು. ಬುದ್ಧಿಮತ್ತೆಗಳ ನಾಡಿಗಳು ಚುರುಕುಗೊಂಡವು. ಗರ್ಭವೆಂಬ ಅರಮನೆಯಿಂದ ಜಗತ್ತೆಂಬ ಸೆರೆಮನೆಗೆ. ಗರ್ಭವೆಂಬ ಅರಮನೆಯಿಂದ ಜಗತ್ತೆಂಬ ಸೆರೆಮನೆಗೆ. ಮಗದೊಮ್ಮೆ ಆ ಪ್ರಶಾಂತ ತಾಣಕ್ಕೆ ಹೋಗಲು ಸಾಧ್ಯವಿಲ್ಲ. ಮಗದೊಮ್ಮೆ ಆ ಪ್ರಶಾಂತ ತಾಣಕ್ಕೆ ಹೋಗಲು ಸಾಧ್ಯವಿಲ್ಲ. ಆದರೆ ಪ್ರಪಂಚವನ್ನು ಮೋಸದಿಂದ ಸಡಿಲಿಸಿ ಆ ಗರ್ಭವನ್ನಾಗಿಸೋಕೆ ಆಗುವುದಿಲ್ವಾ? ಪ್ರಪಂಚವನ್ನು ಮೋಸದಿಂದ ಸಡಿಲಿಸಿ ಆ ಗರ್ಭವನ್ನಾಗಿಸೋಕೆ ಆಗುವುದಿಲ್ವಾ? ನನ್ನ ಎರಡನೇ ಕವನದ ಶೀರ್ಷಿಕೆ ನಾವು. ನಾನು ಎನ್ನುವ ನಕಾರಾತ್ಮಕ ಚಿಂತನೆ ನಿನಗೆ ನೀನೇ ಮಾಡಿಕೊಳ್ಳುವ ಕ್ರೂರ ವಂಚನೆ. ನಾನು ಎನ್ನುವ ನಕಾರಾತ್ಮಕ ಚಿಂತನೆ ನಿನಗೆ ನೀನೇ ಮಾಡಿಕೊಳ್ಳುವ ಕ್ರೂರ ವಂಚನೆ. ಸತ್ಯಾಂಶವ ಅವಲೋಕಿಸು ನೀಮೆಲ್ಲ, ಬಹಿರಂಗಪಡಿಸು ನಿನ್ನ ಅಸ್ತಿತ್ವದ ಮೂಲ. ಸತ್ಯಾಂಶವ ಅವಲೋಕಿಸು ನೀಮೆಲ್ಲ, ಬಹಿರಂಗಪಡಿಸು ನಿನ್ನ ಅಸ್ತಿತ್ವದ ಮೂಲ. ತಿಳಿಯುವುದಾಗ ನಾನೆಂಬುದು ಇಲ್ಲವೇ ಇಲ್ಲ. ತಿಳಿಯುವುದಾಗ ನಾನೆಂಬುದು ಇಲ್ಲವೇ ಇಲ್ಲ. ಅಹಂ ಎನ್ನುವ ಕ್ಷುದ್ರ ಶಕ್ತಿಯ ಅಳಿವು. ಅಹಂ ಎನ್ನುವ ಕ್ಷುದ್ರ ಶಕ್ತಿಯ ಅಳಿವು. ಬೆಳಗುವುದಾಗ ಶಾಂತಿ ದೀಪದ ಹೊನ್ನ ಚೆಲುವು. ಬೆಳಗುವುದಾಗ ಶಾಂತಿ ದೀಪದ ಹೊನ್ನ ಚೆಲುವು. ಪುಣ್ಯ ಕರ್ಮದೊಳು ಅಸಡ್ಡೆ ತೋರದಿರು. ಪುಣ್ಯ ಕರ್ಮದೊಳು ಅಸಡ್ಡೆ ತೋರದಿರು. ವಿನಯ ವಿವೇಕದೊಳಂದಾಗಿ ನೀಚಿಗುರು. ವಿನಯ ವಿವೇಕದೊಳಂದಾಗಿ ನೀಚಿಗುರು.
ಜ್ಞಾನದ ಕೊಡ ತುಂಬಿ ತುಳುಕಿದಾಗ ವ್ಯಕ್ತಿತ್ವ ಹಳಸುವುದು ಶೋಭೆಯೇ? ಜ್ಞಾನದ ಕೊಡ ತುಂಬಿ ತುಳುಕಿದಾಗ ವ್ಯಕ್ತಿತ್ವ ಹಳಸುವುದು ಶೋಭೆಯೇ? ಸ್ವಾರ್ಥದ ಸಾಗರ ಪ್ರವಾಹವಾದಾಗ ಮನುಷ್ಯತ್ವದ ವೃಕ್ಷವ ಏರಬೇಕಲ್ಲವೇ? ಸ್ವಾರ್ಥದ ಸಾಗರ ಪ್ರವಾಹವಾದಾಗ ಮನುಷ್ಯತ್ವದ ವೃಕ್ಷವ ಏರಬೇಕಲ್ಲವೇ? ಜಗತ್ತು ಶ್ರೇಷ್ಠವಾಗಬೇಕೆಂದರೆ ನಾನೆಂಬುವುದು ಮಣ್ಣಾಗಬೇಕು ಮತ್ತೆ ಧೂಳಾಡದಂತೆ, ನಾವೆಂಬುದು ಹಣ್ಣಾಗಬೇಕು ಎಂದಿಗೂ ಕೊಳೆಯದಂತೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕರ್ಮಾವಲೋಕನದತ್ತ. ಕರ್ಮ ಎಂಬುದೊಂದು ಆಳವಾದ ಅಧ್ಯಾಯ, ಭಜಿಸುತಿಹ ನರಸಂಗವಿಲ್ಲಿ ಹೇರಳ. ಹುಟ್ಟಿನಿಂದ ಸಾವಿರ್ಪವರೆಗೂ ವಿಧಿಗೆಲ್ಲಿಯ ವಿದಾಯ. ಆದರೆ ಕರ್ಮಾವಲೋಕನದೊಳ್ ಜಿಗಿದವರಿಲ್ಲಿ ವಿರಳ. ಗೈದ ಕೃತ್ಯದೊಳ್ ಫಲಾಪೇಕ್ಷೆಯ ಬಯಸಿದೊಡೆ ಕಲಾಪಗಳು ಪಾತಕಾಲಾಪವನ್ನು ನುಡಿಸಿದಂತೆ. ಗೆಲುವು ಸೋಲುಗಳನ್ನು ಸಮತ್ವ ಭಾವದಿ ಕಂಡೊಡೆ ಯೋಗವೆಂಬ ಪಲ್ಲಕ್ಕಿಯೊಳು ನೀ ಸಾಗುವೆಯಂತೆ. ಕಲಿಯುಗದೊಳು ವ್ಯಾಜ್ಯಾಪೇಕ್ಷೆಯ ಬಯಸದವರು ಎಲ್ಲಿಹರು? ಅಂತರ್ಭಾವನೆಯ ಸುತ್ತ ಸ್ವಾರ್ಥದ ಕಿಚ್ಚಿಹುದಯ್ಯ. ಸ್ಥಿರ ಚಿತ್ತದೊಳು ಆತ್ಮಶಾಂತಿ ಇಹುದು ಎಂದರು ಕೃಷ್ಣೋಕ್ತಿಯ ಸಾರವ ಅರಿಯದಾದರಯ್ಯ. ಚಾಕರಿಯೊಳು ದೈವೇಚ್ಛೆಯೆಂಬ ಆಶ್ವಾಸನೆ. ಜೀವಾತ್ಮದೊಳು ಕೆತ್ತಿರ್ಪ ಗುರಿಗೆ ಸತ್ಕರ್ಮದ ಬೋಧನೆ. ದುಷ್ಕರ್ಮದ ಭೋಗಿಯೊಳು ನುಸುಳಿದೊಡೆ ಪ್ರಾರಬ್ಧದ ಆಸನ. ನಿರುಪದ್ರವಿಯಾಗುನಿ ಪುಷ್ಪಾಲಂಕಾರದಿ ಸಿಂಗರಿಸಿ ನಿನ್ನ ಕಾಯುತಿಹುದು ಸುಯೋಗದ ಸಿಂಹಾಸನ. ಮುಂದಿನ ಕವನ ತ್ಯಾಗಿಯೇ ಯೋಗಿ. ಶುದ್ಧ ಚಿತ್ತವೊಂದರ ಅನುಸಂಧಾನದೊಳಿರ್ಪುದೊಂದು ವಿಭುವು ನಿಷ್ಕಲ್ಮಷ ಹೃದಯಿಯಾಗಬೇಕೆನ್ನುವ ತವಕದಿ. ಅಂತಃಪ್ರಜ್ಞೆಯೊಳು ಸಂಪೂರ್ಣ ವೈರಾಗ್ಯವರ್ಚಸ್ಸು ಶೂನ್ಯತ್ವದ ಸ್ವಪ್ನವಾಗಿರ್ಪುದು ಈ ಕಲಿಯುಗದಿ. ಫಲವೆಂಬ ಆಮಿಷವ ಬಯಸದಿಹದಲ್ಲ ಅಂತರಂಗದೊಳಿರ್ಪ ಭಾವನೆ. ಧನಾತ್ಮಕ ಪರಿಕಲ್ಪನೆಯರಿವಿಗಾಗಿ ತೋರುವುದನಿವಾರ್ಯ ವಿಶಾಲ ಚಿಂತನೆ. ತೃಪ್ತಿಯೊಳು ಮೀಯಬೇಕೆನ್ನುವ ಚೇತನಕ್ಕೆ ತ್ಯಾಗದಾಲೋಚನೆ ಇನಿತು ಬಾರದು. ನಿರ್ಲಿಪ್ತ ಚಿತ್ತ ಕಣ್ಣೀರೆರೆಯದೆ ತೊರೆದರೆ ಅದೇ ಸಾಧನೆಯಾಗಬಹುದು. ತ್ಯಾಗವೆನಿಪ ವೃತ್ತಾಂತವನ್ನು ಜಯಿಸುವ ಪರಿಹೇಗೆ? ಸರಳಾವಲೋಕನ ಬೇಕಿರುವುದು ಸೃಜನಾತ್ಮಕ ಬಾಳಿಗೆ. ಮದ ಮತ್ಸರಾದಿಗಳ ನಿಷ್ಕ್ರಿಯಗೊಳಿಸಿ ಅಗ್ನಿಗೆ ಆಹುತಿಗೈಯಬಹುದಲ್ಲವೇ? ಕ್ರೋಧ ಮಟ್ಟವ ಅವನತಿಗೊಳಿಸಿದೊಡೆ ನಕಾರಾತ್ಮಕ ತೃಪ್ತಿಯ ಅಂತ್ಯವಾಗುವುದಲ್ಲವೇ? ಭ್ರಷ್ಟ ಮತಿಹೀನ ಭಾವವ ಆತ್ಮಾರ್ಪಣೆಗೈದು ತ್ಯಾಗಿಗಳಾಗಬಹುದಲ್ಲವೇ? ಪ್ರಸಕ್ತ ಯುಗದೊಳು ಪರಿಶುದ್ಧಾತ್ಮದ ಹೊನಲ ಚಿಮ್ಮಲು ವಾತ್ಸುಕತೆ ಇಹದೆ.
ಚೈತನ್ಯದೊಳೀರ್ಷೆಯ ಪಸರಿ ಸರ್ವರಿಗೂ ಹರ್ಷ ವರ್ಚಸ್ಸು ತೋರಿ ಸಕಾರಾತ್ಮತೆಗಾಗಿ ತ್ಯಾಗಿಗಳಾಗೋಣ. ಸಕಾರಾತ್ಮತೆಗಾಗಿ ತ್ಯಾಗಿಗಳಾಗೋಣ. ಮುಂದಿನ ಕವನದ ಶೀರ್ಷಿಕೆ ವೃದ್ಧಾಶ್ರಮದಲ್ಲೊಂದು ಪಿಸು ಮಾತು. ನೆನಪುಗಳೆಂಬ ನೋವು ನಲಿವಿನ ನೌಕೆ, ನೆನಪುಗಳೆಂಬ ನೋವು ನಲಿವಿನ ನೌಕೆ, ನುಣುಪಾಗಿ ನೇವರಿಸುತ್ತಿದೆ ನಿರ್ಲಿಪ್ತತೆಯ ನದಿಯನು. ನುಣುಪಾಗಿ ನೇವರಿಸುತ್ತಿದೆ ನಿರ್ಲಿಪ್ತತೆಯ ನದಿಯನು. ನೊಸಲೊಳಗೆ ನೊಂದ ನಾವಿಕ ನುಸುಳಲು, ನೊಸಲೊಳಗೆ ನೊಂದ ನಾವಿಕ ನುಸುಳಲು, ನೇಸಲಾಗಿದೆ ನಾಡಿನಾಟಿದ ನಂಟು, ನೇಸಲಾಗಿದೆ ನಾಡಿನಾಟಿದ ನಂಟು. ನಟನ ನಿವಾಸದಲ್ಲಿ ನಕಲು ನುಡಿಗಳ 100 ನಾಟಕವಾಡಿ ನಿಗೂಢವಾಗಿ ನನ್ನ ನೂಕಿಬಿಟ್ಟೆ. ನಟನ ನಿವಾಸದಲ್ಲಿ ನಕಲು ನುಡಿಗಳ 100 ನಾಟಕವಾಡಿ ನಿಗೂಢವಾಗಿ ನನ್ನ ನೂಕಿಬಿಟ್ಟೆ. ನಾಭಿ ನಲಿಸಿತು ಅಂದು ನೆರಳ ನಶಿಸಿತು ಇಂದು, ನಾಭಿ ನಲಿಸಿತು ಅಂದು ನೆರಳ ನಶಿಸಿತು ಇಂದು. ನವಿರಾಗಿದ್ದ ನನ್ನ ನೆನಪುಗಳೆಲ್ಲ ನಿದ್ರಿಸಿದೆ, ನವಿರಾಗಿದ್ದ ನನ್ನ ನೆನಪುಗಳೆಲ್ಲ ನಿದ್ರಿಸಿದೆ. ನೋಡ ಬಯಸುತ್ತಿದೆ ನನ್ನ ನಯನಗಳು ನಿನ್ನಯ ನಡಿಗೆಯನು ನನ್ನಾಶ್ರಮದೆಡೆಗೆ. ನೋಡ ಬಯಸುತ್ತಿದೆ ನನ್ನ ನಯನಗಳು ನಿನ್ನಯ ನಡಿಗೆಯನು ನನ್ನಾಶ್ರಮದೆಡೆಗೆ. ನ್ಯಾಯ ನೀಡುವೆಯ ನನಕಂದ ನಿಶಾ ನರಕದಿಂದ, ನ್ಯಾಯ ನೀಡುವೆಯ ನನಕಂದ ನಿಶಾ ನರಕದಿಂದ. ಮುಂದಿನ ಕವನದ ಶೀರ್ಷಿಕೆ ಭಾವನೆ. ಹೃದಯಂಗಣದ ಕೋಟೆಯಲ್ಲಿ ಹೋರಾಡುತ್ತಿದೆ ಹಲವು ಭಾವನೆಗಳು, ಹೃದಯಂಗಣದ ಕೋಟೆಯಲ್ಲಿ ಹೋರಾಡುತ್ತಿದೆ ಹಲವು ಭಾವನೆಗಳು. ತೃಪ್ತಿ ಎಂಬ ತುಣುಕಿಗೆ ತುಡಿಯುತ್ತಿದೆ ಮಾನವನ ಕರುಳು, ತೃಪ್ತಿ ಎಂಬ ತುಣುಕಿಗೆ ತುಡಿಯುತ್ತಿದೆ ಮಾನವನ ಕರುಳು. ಸಂತೋಷದ ಸಾಗರದಿ ಸೆರೆ ಹಿಡಿಯ ಬಯಸುತ್ತಿದೆ ಬೆಟ್ಟದಷ್ಟು ಪ್ರೀತಿ ಬಟ್ಟಲು. ನಗುವೆಂಬ ನಲ್ಮೆಯ ನೌಕೆ ಸಾಗಬೇಕೆನಿಸಿದೆ ಅವಿಸ್ಮರಣೀಯ ದ್ವೀಪವ ಮುಟ್ಟಲು. ಮನದಿ ಮಲಗಿರುವ ತಿಳಿ ಭಾವದ ಕೂಸಿಗೆ ನಕಾರಾತ್ಮಕತೆಯು ತೂಗುತ್ತಿದೆ ತೊಟ್ಟಿಲು. ಸ್ತಬ್ಧ ಭಾವನೆಗಳನ್ನು ಚಿವುಟಿ ಹಿಂಸಿಸುತ್ತಿದೆ ಕೋಪವೆಂಬ ಕರಿನೆರಳು, ಸ್ತಬ್ಧ ಭಾವನೆಗಳನ್ನು ಚಿವುಟಿ ಹಿಂಸಿಸುತ್ತಿದೆ ಕೋಪವೆಂಬ ಕರಿನೆರಳು. ಕಪ್ಪು ಛಾಯೆಯದು ನಿಧಾನವಾಗಿ ಮರೆಸುತ್ತಿದೆ ಸಿಹಿ ಬಾಂಧವ್ಯದ ಹೊನಲು, ಕಪ್ಪು ಛಾಯೆಯದು ನಿಧಾನವಾಗಿ ಮರೆಸುತ್ತಿದೆ ಸಿಹಿ ಬಾಂಧವ್ಯದ ಹೊನಲು. ಅಂತರಂಗದ ಆತ್ಮದಿ ಅಂಗರಕ್ಷಕರ ನೇಮಿಸಬೇಕಿದೆ ಕ್ಷುದ್ರ ಶಕ್ತಿಯನ್ನು ಅಳಿಸಿ ಹಾಕಲು. 4 ದಿನಗಳ ಬದುಕಿನಲ್ಲಿ 4 ನಿಮಿಷದ ಸಿಟ್ಟಿದೆ, 4 ದಿನದ ಬದುಕಿನಲ್ಲಿ 4 ನಿಮಿಷದ ಸಿಟ್ಟಿದೆ. ಅದು ತೂರಿದ ಕಲ್ಲಿಗೆ ಉದುರುತ್ತಿದೆ ಸಂಬಂಧದ ಗೊಂಚಲು, ಅದು ತೂರಿದ ಕಲ್ಲಿಗೆ ಉದುರುತ್ತಿದೆ ಸಂಬಂಧದ ಗೊಂಚಲು. ಪಶ್ಚಾತ್ತಾಪವೆಂಬ ಹಾಸಿಗೆಗೆ ಕ್ಷಮೆಯಿಂದ ತಲೆದಿಂಬಿರಿಸಿ ಮರೆವು ಎಂಬ ನಿದ್ದೆಗೆ ಜಾರಿದರೆ ಮಾತ್ರ ಗೆಲ್ಲುವುದು ಬದುಕಿನ ಹೊನಲು, ಮರೆವು ಎಂಬ ನಿದ್ರೆಗೆ ಜಾರಿದರೆ ಮಾತ್ರ ಗೆಲ್ಲುವುದು ಬದುಕಿನ ಹೊನಲು. ಮುಂದಿನ ಕವನದ ಶೀರ್ಷಿಕೆ ಕಲಾವಿದನ ನೋವು. ಕಲೆಯೆಂಬ ಶಾರದೆಯ ಕಷ್ಟದಲ್ಲೂ ಇಷ್ಟಪಟ್ಟು ಒಲಿಸಿ, ಕಲೆಯೆಂಬ ಶಾರದೆಯ ಕಷ್ಟದಲ್ಲೂ ಇಷ್ಟಪಟ್ಟು ಒಲಿಸಿ, ಮಾತೆಗೆ ನೆತ್ತರೋ ಕುಳಿಯ ಅಭಿಷೇಕವ ಅರ್ಪಿಸಿ, ಮಾತೆಗೆ ನೆತ್ತರೋ ಕುಳಿಯ ಅಭಿಷೇಕವ ಅರ್ಪಿಸಿ. ಹಗಲಿರುಳೆನ್ನದೆ ಕಲೆಯೆಂಬ ಮಂತ್ರವ ಕನವರಿಸಿ, ಹಗಲಿರುಳೆನ್ನದೆ ಕಲೆಯೆಂಬ ಮಂತ್ರವ ಕನವರಿಸಿ, ತನುವಲು ಮನದಲು ಕಲೆಯನ್ನೇ ಉಸಿರಾಗಿಸಿ, ತನುವಲು ಮನದಲು ಕಲೆಯನ್ನೇ ಉಸಿರಾಗಿಸಿ. ಇಂದು ಆ ಉಸಿರು ವಿಲವಿಲನೆ ಒದ್ದಾಡುತ್ತಿದೆ, ಇಂದು ಆ ಉಸಿರು ವಿಲವಿಲನೆ ಒದ್ದಾಡುತ್ತಿದೆ. ಕಾಂಚನದ ಹೊಗೆಯಲ್ಲಿ ಸಿಲುಕಿ ಬೆಂದು ಹೋಗುತ್ತಿದೆ, ಕಾಂಚನದ ಹೊಗೆಯಲ್ಲಿ ಸಿಲುಕಿ ಬೆಂದು ಹೋಗುತ್ತಿದೆ. ಸಮಾಜದ ಕೆಟ್ಟ ಕ್ರೌರ್ಯಗಳೆಡೆಯಲ್ಲಿ ಬಂಧಿಯಾಗಿದೆ, ಸಮಾಜದ ಕೆಟ್ಟ ಕ್ರೌರ್ಯಗಳೆಡೆಯಲ್ಲಿ ಬಂಧಿಯಾಗಿದೆ. ಪ್ರಭಾವಳಿಯ ತೀಕ್ಷ್ಣ ಪ್ರಭೆಗೆ ಪ್ರತಿಭೆ ಅಂಧವಾಗುತ್ತಿದೆ, ಪ್ರಭಾವಳಿಯ ತೀಕ್ಷ್ಣ ಪ್ರಭೆಗೆ ಪ್ರತಿಭೆ ಅಂಧವಾಗುತ್ತಿದೆ. ಗುಣಮಟ್ಟವನ್ನು ತುಳಿದು ಹಾಕುತ್ತಿಹರು, ಹಣಮಟ್ಟವನ್ನು ಸೆಳೆದು ಕರೆಯುತ್ತಿಹರು, ಗುಣಮಟ್ಟವನ್ನು ತುಳಿದು ಹಾಕುತ್ತಿಹರು, ಹಣಮಟ್ಟವನ್ನು ಸೆಳೆದು ಕರೆಯುತ್ತಿಹರು. ಪದಕ ಪಾರಿತೋಷಕವ ಕರೆದು ನೀಡುತ್ತಿಹರು, ಪದಕ ಪಾರಿತೋಷಕವ ಕರೆದು ನೀಡುತ್ತಿಹರು. ಬಡತನದ ಕನಸೊಂದನ್ನು ಚಿವುಟುತ್ತಿಹರು, ಬಡತನದ ಕನಸೊಂದನ್ನು ಚಿವುಟುತ್ತಿಹರು. ಅಬ್ಬರಿಸಿ ಮೆರೆಯುತ್ತಿದೆ ಸ್ವಾರ್ಥ ಪ್ರಪಂಚವು, ಅಬ್ಬರಿಸಿ ಮೆರೆಯುತ್ತಿದೆ ಸ್ವಾರ್ಥ ಪ್ರಪಂಚವು. ಬೊಬ್ಬಿರಿದರೂ ಕೇಳಿಸದು ಪ್ರತಿಭೆಯ ಹರಿವು, ಬೊಬ್ಬಿರಿದರೂ ಕೇಳಿಸದು ಪ್ರತಿಭೆಯ ಹರಿವು. ಮರೆಸುತ್ತಿದೆ ಎಲ್ಲವ ಪಾಶ್ಚಾತ್ಯದ ವ್ಯಾಮೋಹವು, ಮರೆಸುತ್ತಿದೆ ಎಲ್ಲವ ಪಾಶ್ಚಾತ್ಯದ ವ್ಯಾಮೋಹವು.
ಹೊಳೆಯಬೇಕಲ್ಲವೇ ಅಮೂಲ್ಯ ಕಲೆಯ ಚೆಲುವು, ಹೊಳೆಯಬೇಕಲ್ಲವೇ ಅಮೂಲ್ಯ ಕಲೆಯ ಚೆಲುವು. ಕಲೆಯ ಕೊಲೆಯಾಗುತ್ತಿದೆ ಕಡುಘೋರ ಜಗದಿ, ಕಲೆಯ ಕೊಲೆಯಾಗುತ್ತಿದೆ ಕಡುಘೋರ ಜಗದಿ. ಕಾಲಚಕ್ರ ತಿರುಗುತ್ತಿಹುದು ಸಾಗಬೇಡ ಭರದಿ, ಕಾಲಚಕ್ರ ತಿರುಗುತ್ತಿಹುದು ಸಾಗಬೇಡ ಭರದಿ. ಬೆಲೆ ಸಿಕ್ಕೇ ಸಿಗುವುದು ಹಿಡಿದರೆ ಧರ್ಮದ ಹಾದಿ, ಬೆಲೆ ಸಿಕ್ಕೇ ಸಿಗುವುದು ಹಿಡಿದರೆ ಧರ್ಮದ ಹಾದಿ. ಪ್ರತಿ ಕಲೆ ಬೆಳಗಬೇಕು ಚಂದದಿ ವೈಭವದಿ, ಪ್ರತಿ ಕಲೆ ಬೆಳಗಬೇಕು ಚಂದದಿ ವೈಭವದಿ. ಇದುವರೆಗೆ ನವ್ಯಶ್ರೀ ಸ್ವರ್ಗ ಪಡ್ರೆ ಅವರಿಂದ ಕವನ ವಾಚನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.